ಅವ್ರ ಮೇಲೆ 100% ಟ್ಯಾಕ್ಸ್ ಹಾಕ್ಬಿಡ್ತೀನಿ, ಇವ್ರ ಮೇಲೆ ಹಾಕ್ಬಿಡ್ತೀನಿ, 200% ಟ್ಯಾಕ್ಸ್ ಹಾಕ್ಬಿಡ್ತೀನಿ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನೂತನ ಅಧ್ಯಕ್ಷ ಎಬ್ಬರಿಸಿದ್ದು ತೆರಿಗೆ ಹಾಕೋಕ್ಕೆ ನೀನು ಒಬ್ಬನಿಗೆ ಅಲ್ಲಪ್ಪ ಬರೋದು, ನಮಗೂ ಬರುತ್ತೆ ನೋಡು ಅಂಥೇಳಿ ಚೀನಾ ಇದೀಗ ತಿರುಗೇಟ್ ಕೊಡ್ತಾ ಇದೆ ಅಮೆರಿಕಾಗೆ. ಎಲ್ಲ ದೇಶಗಳಿಗೂ ಇದೆಯಲ್ರಿ, ವಸುದೈವ ಕುಟುಂಬಕಂ ಅಂತಾರೆ. ಇಡೀ ವಿಶ್ವನೇ ಒಂದು ಫ್ಯಾಮಿಲಿ ಇದ್ದಂತೆ, ಪರಸ್ಪರ ನಡುವೆ ಒಂದು ಸಹಕಾರ ಇರಬೇಕಾಗತ್ತೆ, ಒಬ್ರಿಗೊಬ್ಬರು ಬೇಕಾಗ್ತಾರೆ, ಇವತ್ತಿಗೂ ಬೇಕು, ನಾಳೆಗೂ ಬೇಕು, ಹಿಂದೆ ಕೂಡ ಬೇಕಾಗಿದ್ದರು ಅಂತ. ಸೊ ಇಂಥ ಕಾಲಘಟ್ಟದಲ್ಲಿ ಏನಾಗ್ತಿದೆ, ನನ್ನಿಂದನೇ ಪ್ರಪಂಚ, ನನ್ನ ಕೋಳಿಯಿಂದನೇ ಬೆಳಕು ಹರಿತಾ ಇರೋದು ಜಗತ್ತಲ್ಲಿ ಅಂತ ಆ ಧೋರಣೆಯಲ್ಲಿ ಸದ್ಯಕ್ಕೆ ಟ್ರಂಪ್ ಇದ್ದಂಗೆ ಕಾಣಿಸ್ತಾ ಇದೆ. ಆ ಭ್ರಮಾಲೋಕದಿಂದ ಯಾವಾಗ ಇಳಿತಾರೋ ಗೊತ್ತಿಲ್ಲ, ಇರಲಿ, ನನ್ನ ಕೋಳಿಯಿಂದನೇ, ನನ್ನ ಗಿಷ್ಟಿಕೆಯಿಂದನೇ ಊರಲ್ಲಿ ಅಡುಗೆ ಮಾಡ್ತಿರೋದು ಜನ. ಅಜ್ಜಿ ಈ ಕೋಳಿ ಕತೆ ಗೊತ್ತಲ್ಲ ನಿಮಗೆ, ನನ್ನದು ಹುಂಜ ಕೂಗಿದ್ರೇ ಇಲ್ಲಿ ಬೆಳಕರಿಯೋದು ಅಂತ, ನನ್ನ ಗಿಷ್ಟಿಕೆ ಇಲ್ಲ ಅಂದರೆ ಊರಲ್ಲಿ ಅಡುಗೆನೇ ಮಾಡಲ್ಲ ಅಂತ. ಆಮೇಲೆ ಕಾಡಿಗೆ ಹೋಗ್ಬಿಟ್ಟಿತ್ತಂತೆ ಅಜ್ಜಿ ಆ ಕೋಳಿನ ಮತ್ತು ಅಗಿಷ್ಟಿಗೆ ತೊಗೊಂಡು. ಕಾಡಲ್ಲಾರ ಜನ ಬಂದ್ರಂತೆ, ಆಗ ಜನನ ಕೇಳ್ತಂತೆ ಅಜ್ಜಿ, ಏನಪ್ಪ ನಿಮ್ಮೂರಲ್ಲಿ ಇವತ್ತು ಬೆಳಕರಿತಾ, ನನ್ನ ಕೋಳಿ ಇಲ್ಲೇ ಇದೆಯಲ್ಲ ಅಲ್ಲಿ ಬೆಳಕರಿತಾ ಅಂತ. ಅಯ್ಯೋ ನೀನು ಇದ್ರೂ ಬೆಳಕರಿಯುತ್ತಮ್ಮ, ನೀನು ಇಲ್ಲಿದ್ದರೂ ಬೆಳಕರಿಯುತ್ತೆ ಅಂತ ಜನ ಹೇಳಿದ್ರಂತೆ. ಅಡುಗೆ ಮಾಡಿದ್ರಾ? ಅಯ್ಯೋ ನೀನು ಅಗಿಷ್ಟಿಕೆಯಿಂದನೇ ನಾನು ಊಟ ಮಾಡಬೇಕಾ ಜನ ಹಾಗೆ ಈಗ ಡೊನಾಲ್ಡ್ ಟ್ರಂಪ್ ಈ ಒಂದು ಮೋಡಲ್ ಇದ್ದಾರೆ ಸದ್ಯಕ್ಕೆ. ಚೀನಾ ಅಮೆರಿಕದ ವಸ್ತುಗಳ ಮೇಲೂ ಕೂಡ ದುಬಾರಿ ಸುಂಕವನ್ನು ಹಾಕಕ್ಕೆ ಶುರು ಮಾಡ್ತು. ನೀವು ಸದ್ಯದ ವಾಸ್ತವ ಪರಿಸ್ಥಿತಿ ಹೇಳಿಬಿಡ್ತೀವಿ, ಯಾವ ದೇಶವನ್ನು ಬೇಕಾದರೂ ನೀವು ಬೇಡ ಅಂತ ರಿಜೆಕ್ಟ್ ಮಾಡಬಹುದು, ಚೀನಾನ ಮಾಡೋಕ್ಕಾಗಲ್ಲ ನೀವು. ಕಾರಣ ಚೀನಾ ಒಂದು ವಸ್ತುವನ್ನು ಕೊಡುವ ಬೆಲೆಗೆ ಜಗತ್ತಿನ ಯಾವ ದೇಶ ಕೂಡ ಆ ಬೆಲೆಗೆ ಅನೇಕ ವಸ್ತುಗಳನ್ನು ಕೊಡೋಕ್ಕಾಗಲ್ಲ. ಬೇಕಿರುತ್ತೋ ಬೇಡವಾಗಿರುತ್ತೋ, ದ್ವೇಷಿಸ್ತಿರೋ ಪ್ರೀತಿಸ್ತಿರೋ ಬೇರೆ ವಿಚಾರ, ಚೀನಾ ವಸ್ತುಗಳ ಮೇಲಿನ ಅವಲಂಬನೆ ಅಷ್ಟು ಮಟ್ಟಿಗಿದೆ. ಮೊಬೈಲ್ ಫೋನ್ ಕೂಡ ಅಷ್ಟೇ, ಅಸೆಂಬಲ್ ಆಗೋದಲ್ಲೇ ಚೀನಾ, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೆಲ್ಲ ಹೇಳ್ತೀವಲ್ಲ, ಅಸೆಂಬಲ್ ಆಗೋದೇ ಚೀನಾದಲ್ಲಿ. ಅಷ್ಟು ಕಡಿಮೆ ಬೆಲೆಗೆ ಅಲ್ಲಿ ಮಾನವ ಸಂಪನ್ಮೂಲ ಕೆಲಸವನ್ನು ಮಾಡಿಕೊಡ್ತಾರೆ ಅವರು ಅಂತ. ಚೀನಾ ಮೇಲೆ ಟ್ಯಾಕ್ಸ್ ಹಾಕ್ಬಿಡ್ತೀನಿ ಅಂತ ಹೋದ್ರಲ್ಲ, ನಾನು ಹಾಕ್ತೀನಿ ನೋಡಿ ನಿಮಗೆ ಅಂಥೇಳಿ ಅಮೆರಿಕದ ವಸ್ತುಗಳ ಮೇಲೂ ಕೂಡ ಇದೀಗ ಚೀನಾ ದುಬಾರಿ ಸುಂಕವನ್ನು ಹೇರಿದೆ. ಚೀನಾ ಉತ್ಪನ್ನಗಳ ಮೇಲೆ ಸುಂಕ ಹಾಕಿದ್ದಕ್ಕೆ ಸೇಡು ತೀರಿಸ್ಕೊಂಡಿದೆ ಚೀನಾ. ಅಮೆರಿಕ ಹಾಕಿದ್ದು 10% ಟ್ಯಾಕ್ಸ್, ಆದರೆ ಚೀನಾ ಹೇರಿದ್ದು 15% ಟ್ಯಾಕ್ಸ್. ಅಮೆರಿಕದ ಕಲ್ಲಿದ್ದಲು, ನೈಸರ್ಗಿಕ ಅನಿಲದ ಮೇಲೆ 15% ಸುಂಕವನ್ನು ಚೀನಾ ಹಾಕಿದೆ. ಇದೀಗ ಅಮೆರಿಕೆಯಿಂದ ಬರಬೇಕಾದ್ರೆ ಇಲ್ಲಿ ನೀವೇನು ಟ್ಯಾಕ್ಸ್ ಹಾಕ್ತಿರೋ, ನಮ್ಮಿಂದ ಹೋಗ್ಬೇಕಾದ್ರೆ ನಾವು ಟ್ಯಾಕ್ಸ್ ಹಾಕ್ತೀವಿ. ಕಚ್ಚಾ ತೈಲ, ಶಸ್ತ್ರಾಸ್ತ್ರ, ಉಪಕರಣ ಸೇರಿ ಇತರೆ ಉತ್ಪನ್ನಗಳ ಮೇಲೆ 10% ತೆರಿಗೆಯನ್ನು ಹಾಕಲಾಗಿದೆ. ಇದೇ ಫೆಬ್ರವರಿ 10ನೇ ತಾರೀಕಿನಿಂದ ಹೊಸ ನೀತಿಯನ್ನು ಜಾರಿಗೆ ತರುವುದಾಗಿ ಚೀನಾ ಹೇಳ್ತಾ ಇದೆ. ಇಷ್ಟೇ ಅಲ್ಲ, ಅಮೆರಿಕದ 2 ಕಂಪನಿಗಳನ್ನು ವಿಶ್ವಾಸಾರ್ಹವಲ್ಲದ ಪಟ್ಟಿಗೆ ಚೀನಾ ಸೇರಿಸಿದೆ. ಇಂಥ ಕಂಪನಿಗಳನ್ನು ನನಗೆ ವಿಶ್ವಾಸ ಇಲ್ಲ ಅನ್ನೋ ಒಂದು ಪಟ್ಟಿ ಮಾಡಿಕೊಳ್ಳುತ್ತಲ್ಲ, ಆ ಪಟ್ಟಿಗೂ ಸೇರಿಸ್ತು. ಬ್ರ್ಯಾಂಡೆಡ್ ಬಟ್ಟೆಗಳ ಕಂಪನಿ ಕ್ಯಾಲ್ವಿನ್ ಕ್ಲೀನ್, BT ಕಂಪನಿ, LU-ವಿಮಾ ರದ್ದು ಮಾಡಲಾಗಿದೆ. ಅಲ್ಲಿ ದೇಶದ ಭದ್ರತೆ ದೃಷ್ಟಿಯಿಂದ ಕೆಲವೊಂದು ಲೋಹಗಳ ಮೇಲೂ ಕೂಡ ನಿಯಂತ್ರಣ ಹಾಕ್ತೀನಿ ಅಂತ ಹೇಳಿದೆ. ಟಂಗಸ್ಟನ್ ಎಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ, ನಿಮಗೆ ಬಲ್ಬ್ಗಳ ಮಧ್ಯದಲ್ಲಿ ಒಂದು ತಂತಿ ಬರುತ್ತಲ್ಲ, ಅದು ಟಂಗಸ್ಟನ್ ಬಳಸ್ತಾರೆ. ಅದರಲ್ಲಿ ಟೆಲೋರಿಯಂ, ರುಥೇನಿಯಂ, ಮಾಲಿಬ್ಡನಮ್ ಇದರೆಲ್ಲವುಗಳ ಮೇಲೂ ಕೂಡ ಹತೋಟಿಯನ್ನು ಚೀನಾ ಇಟ್ಕೊಳ್ತಾ ಇದೆ. ಹಾಗಾಗಿ ಇದೀಗ ದೊಡ್ಡಣ್ಣನ ಈಗ ಸರದಿ ಏನು ಅಂತ ಹೇಳಿದ್ರೆ, ಚೀನಾ ಕೊಟ್ಟಂಥ ಏಟಿಗೆ ದೊಡ್ಡಣ್ಣನ ಪ್ರತಿಕ್ರಿಯೆ ಏನು ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕಾಗತ್ತೆ. ಇದೀಗ ಹೇಳಿಸ್ಕೊಳ್ಳೋಕ್ಕೆ ಸಂತೋಷ ಇದ್ದರೆ ಸಂತೋಷ. ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನನ್ನ ಬಿಟ್ಟರೆ ವಿಶ್ವ ಗತಿ ಇಲ್ಲ ಅನ್ನೋ ಒಂದು ಮೋಡಲ್ ಸದ್ಯಕ್ಕಿದ್ದಂತೆ ಕಾಣಿಸ್ತಾ ಇದ್ದಾರೆ. ರಾಷ್ಟ್ರೀಯತೆ ನಾವು ಹಿಂದೆ ಸರ್ವಾಧಿಕಾರಿಗಳ ರಾಷ್ಟ್ರೀಯತೆ ಬಗ್ಗೆಯೂ ನಾವು ಬಲ್ಲೆವು. ಇತಿಹಾಸದ ಅನೇಕ ಜನ ಆ ಜನಗಳನ್ನ ಒದ್ದೋಡಿಸಿ, ಈ ಜನಗಳು ಒದ್ದೋಡಿಸಿ, ಇವರಿಂದ ಕೇಡು ಅನಿಷ್ಟ ಅಂಥೇಳಿ ದ್ವೇಷಕಾರಿ ಹುಸಿ ರಾಷ್ಟ್ರೀಯತೆಯನ್ನು ಇಟ್ಕೊಂಡು ದೇಶವನ್ನು ಮರಳು ಮಾಡುವಂಥ ಒಂದು ಕೆಲಸ ಅದು. ಬಹುಶಃ ಟ್ರಂಪ್ ಆ ಹೆಜ್ಜೆಯಲ್ಲಿ ಇರಬೇಕು ಅಂತ ಕಾಣುತ್ತೆ. ಇದೀಗ ಚೀನಾ ಯಾವ ಥರ ಪೆಟ್ಕೊಟ್ಟಿದೆ ಈಗ ಅಮೆರಿಕಾಗೆ ಅಂತ. ರಮಾಕಾಂತ್, ಹಿಟ್ಲರ್ ಇದ್ದಂತಹ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಅನೇಕ ಸರ್ವಾಧಿಕಾರಿಗಳು ಇದ್ದಂತಹ ಸಂದರ್ಭದಲ್ಲಿನ ಒಂದು ವಸ್ತು ಪರಿಸ್ಥಿತಿ ಬೇರೆ ರೀತಿಯಾಗಿತ್ತು. ಆದರೆ ಇವತ್ತಿನ ಒಂದು ಜಾಗತಿಕ ಮಟ್ಟದಲ್ಲಿ ನಾವು ನೋಡಿದಾಗ ಅಮೆರಿಕ ಮಾತ್ರವಲ್ಲ, ಇಂತಹ ಅನೇಕ ದೊಡ್ಡಣ್ಣಗಳು ಬಂದರೂ ಕೂಡ ನಾವು ಯಾರಿಗೂ ಭಯ ಪಡೋದಿಲ್ಲ ಅನ್ನುವಂಥ ಅನೇಕ ರಾಷ್ಟ್ರಗಳು ಈಗ ಅಮೆರಿಕಾದಂತಹ ಒಂದು ದೊಡ್ಡಣ್ಣನಿಗೆ ಸಡ್ಡು ಹೊಡೆಯೋದಕ್ಕೆ ಅಂತ ಅನೇಕ ರಾಷ್ಟ್ರಗಳು ಮುಂದಾಗ್ತಾ ಇದೆ. ಇನ್ನು ಅಮೆರಿಕ ಯಾವಾಗ AI-ನಂತಹ ಒಂದು ತಂತ್ರಜ್ಞಾನ ಜಗತ್ತಿಗೆ ಪರಿಚಯ ಆಗುತ್ತೆ, ಅಮೆರಿಕ ಇದರ ಮೇಲೆ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡುತ್ತೆ. ಅದೇ ರೀತಿಯಾಗಿ ಇಡೀ ಜಗತ್ತಿಗೆ ಒಂದು ಮೆಸೇಜ್ ಕೂಡ ಪಾಸ್ ಆಗುತ್ತೆ. ಆ ಒಂದು ಮೆಸೇಜನ್ನು ಕೂಡ ಅಮೆರಿಕ ಪಾಸ್ ಮಾಡುತ್ತೆ. ಇದಕ್ಕಾಗಿ ನಾವು ವಿಶೇಷ ರೀತಿಯಾದಂತಹ ಚಿಪ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು, ಸಾಮಾನ್ಯ ಚಿಪ್ಗಳಲ್ಲಿ ಇದನ್ನು ಅಭಿವೃದ್ಧಿ ಪಡಿಸೋದಕ್ಕಾಗಲ್ಲ ಅಂಥೇಳಿ ಇಡೀ ವಿಶ್ವದಾದ್ಯಂತ AI-ಗೆ ನಾನೇ ದೊಡ್ಡಣ್ಣ ಅಂತ ಕುಂತಿರುವಂತಹ ಸಂದರ್ಭದಲ್ಲಿ ಲಿಯಾಂಗ್ ಅನ್ನುವಂತಹ ಒಬ್ಬ ವ್ಯಕ್ತಿ ಕೇವಲ 50 ಕೋಟಿ ರೂಪಾಯಿಯಲ್ಲಿ 80 ಲಕ್ಷ ಕೋಟಿ ರೂಪಾಯಿ ಒಂದು ಆರ್ಥಿಕ ಹೊಡೆತವನ್ನು ಅಮೆರಿಕಾಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ ಈ ಒಂದು ಆರ್ಥಿಕ ಹೊಡೆತವನ್ನು ಕೊಟ್ಟರು, ಚುನಾವಣೆಗೂ ಮುಂಚೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ರು ನಾವು 100% ಟ್ಯಾರಿಫ್ ಹಾಕ್ತೀವಿ ಅಂತ. ಈ ಟ್ಯಾರಿಫ್ ಹಾಕಿದ್ದೇ ಆದರೆ
ಅಮೆರಿಕದ ಒಂದು ಆರ್ಥಿಕತೆಗೂ ಇನ್ನೂ ಹೊಡೆತ ಬೀಳುತ್ತೆ ಅನ್ನುವಂತಹ ಒಂದು ಸಂದೇಶ ಯಾವಾಗ ಅಮೆರಿಕಾಗೆ ರವಾನೆ ಆಗುತ್ತೆ ಅಂದರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಅನೇಕ ರೀತಿಯಲ್ಲಿ ಅಮೆರಿಕ ಆಮದು ಮಾಡಿಕೊಳ್ಳುತ್ತೆ. ಎಲ್ಲ ದೇಶಗಳು ತನಗೂ ಕೂಡ ಟ್ಯಾರಿಫ್ ಹಾಕೋದಕ್ಕೆ ಆರಂಭ ಮಾಡಿಬಿಟ್ರೆ ಯಾವ ದೇಶಗಳ ಜೊತೆಯೂ ಕೂಡ ಉತ್ತಮ ಸ್ನೇಹ ಇರದೇ ಇದ್ರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಅಕ್ರಮ ವಲಸಿಗರನ್ನ ಕಳಿಸಿದ್ದಾಯಿತು, ಓಕೆ. ಆದರೆ ಒಂದು ವೇಳೆ ಈ ಏನು ನಾವು ಆಮದು ಹಾಗೂ ರಫ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಎಲ್ಲ ದೇಶಗಳು ಟ್ಯಾರಿಫ್ ಹಾಕೋದಕ್ಕೆ ಮುಂದಾದರೆ ತಾನು ಒಬ್ಬಂಟಿ ಆಗ್ತೀನಿ ಅನ್ನುವಂತಹ ಭಯ ಅಮೆರಿಕ ಕಾಡುತ್ತೆ. ಇದೇ ಕಾರಣಕ್ಕಾಗಿ ಅಮೆರಿಕ ಏನು ಮಾಡುತ್ತೆ, ಇದನ್ನು ಮುಂದೂಡ್ತಾ ಬರುತ್ತೆ. ಅಂದರೆ ಟ್ಯಾರಿಫ್ ಹಾಕುವಂಥ ಒಂದು ವಿಚಾರವನ್ನು ಡೊನಾಲ್ಡ್ ಟ್ರಂಪ್ ಅವರು ಕೈಗೆತ್ಕೊಳ್ಳೋದಿಲ್ಲ, ಇದನ್ನು ಮುಂದಕ್ಕೆ ಕೂಡ್ತಾರೆ. ಆದರೆ ಯಾವಾಗ ತನ್ನ ಒಂದು ಏನು AI ತಂತ್ರಜ್ಞಾನ ಏನಿತ್ತು ಅದಕ್ಕೆ ಬಹುದೊಡ್ಡದಾಗಿರುವಂತಹ ಹೊಡೆತ ಬೀಳುತ್ತೆ, ಡೀಪ್ ಸೀಕ್ ಅನ್ನುವಂಥದ್ದು ಹೊರಗಡೆ ಬರುತ್ತೆ, ಆಗ ಚೀನಾಕ್ಕೆ ಪಾಠ ಕಲಿಸೋದಕ್ಕೆ ಅಂತ ಇದೇ ಫೆಬ್ರವರಿ 1ರಂದು ಅಮೆರಿಕ 10% ಟ್ಯಾರಿಫ್ ಅಂದರೆ ಸುಂಕ ವಿಧಿಸೋದಕ್ಕೆ ಅಂತ ಮುಂದಾಗುತ್ತೆ. ಇದಕ್ಕೆ ಪ್ರತಿಯಾಗಿ ಈಗ ಚೀನಾ ಅಮೆರಿಕದ ಜೊತೆಗೆ ಆರ್ಥಿಕ ಒಂದು ಸಡ್ಡನ್ನು ಹೊಡೆಯೋದಕ್ಕೆ ಅಂತ ಮುಂದಾಗ್ತಾ ಇದೆ. 15% ಟ್ಯಾರಿಫ್ ವಿಧಿಸೋದಕ್ಕೆ ಅಂತ ಚೀನಾ ಈಗ ಮುಂದಾಗಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.